ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್. ನೀವು? ಮೋಸ್ಟ್ ಸೂಪರ್. ನೀವು ಸಿಕ್ಕಾಪಟ್ಟೆ ಸೀನಿಯರ್ ಆಂಕರ್ ಅಲ್ಲಿ, ಜೂನಿಯರ್. ನಾನು ಸೀನಿಯರ್. ಎಲ್ಲಿದ್ದೀರಾ? ಎಲ್ಲಿ? ಈಗ ಬಂದು ಒಂದು ಶೋ ಮಾಡಿದೀವಿ ಅಷ್ಟೇ. ಬಟ್ ವೆರಿ ಸ್ವೀಟ್ ಆಫ್ ಯು ಹೇಳೋದಕ್ಕೆ. ಥ್ಯಾಂಕ್ ಯು ಮೇಡಮ್. ಇಬ್ಬನಿ ಅಂದಿದ ತಕ್ಷಣ ನೀವು ಇಬ್ಬನಿನ ಮಯೂರಿಯವರ ನನಗೆ ಡೌಟ್ ಅನಿಸುತ್ತೆ. ಅವಾಗ ಡೌಟ್ ಬರ್ತಾ ಇರ್ತದೆ. ನಾನು ಅದನ್ನ ಹೇಳೋಕ್ಕಾಗಲ್ಲ. ಸೆಪ್ಟೆಂಬರ್ 5 ನಿಮಗೆ ಚಲನಚಿತ್ರ ಮಂದಿರಗಳಲ್ಲಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಬರುತ್ತೆ. ಇಲ್ಲಿ ಇಬ್ಬನಿ ಯಾರು, ಇಳೆ ಯಾರು, ಮಳೆ ಯಾರು, ಹುಲ್ಲಿ ಏನು ಅಥವಾ ಹೊಂಬಿಸಿಲು ಯಾವುದು, ಅದು ನಿಮಗೆ ಉತ್ತರ ಸಿಗುತ್ತೆ. ಅಂದ್ರೆ ಈ ತರ ಒಂದು ಸಬ್ಜೆಕ್ಟ್ಗೋಸ್ಕರ ನೀವು ಕಾಯ್ತಾ ಇದ್ರ ಮೇಡಮ್ ಏನಾದ್ರು? ಅಂದ್ರೆ ನೀವು ಜಾಸ್ತಿ ಸಿನಿಮಾನು ಮಾಡಲ್ಲ. ಹೌದು, ತುಂಬಾ ಚೂಸಿ ಅನ್ಸುತ್ತೆ ಕಥೆಯಲ್ಲೂ ಕೂಡ. ಚೂಸಿ ಅಂತ ಹೇಳೋದಕ್ಕೆ ನಿಮಗೆ ಒಂದು ಸ್ವಲ್ಪ ಸಿನಿಮಾ ರಂಗಕ್ಕೆ ಇಳಿದು ಏನನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದು ಸ್ವಲ್ಪ ಯೋಚನೆ ವಿವೇಚನೆ ಎಲ್ಲ ಇರಬೇಕು. ಬಟ್ ನನಗೆ ಸಿನಿಮಾದ ಬಗ್ಗೆ ಗೊತ್ತೇ ಇಲ್ಲ. ಇದು ನನಗೆ ಮೊದಲನೇ ಸಿನಿಮಾ ಅಲ್ವಾ. ಸೊ ಚೂಸ್ ಮಾಡಿ ಇಂಥದ್ದೇ ಮಾಡಬೇಕು ಅಂತ ಇಲ್ಲ. ನಾನು ಏನನ್ನ ಬಿಲೀವ್ ಮಾಡ್ತೀನಿ ಅಂದರೆ, ಯಾವುದಾದ್ರೂ ಪಾತ್ರವನ್ನ ನಾವು ನಿರ್ವಹಿಸುವಾಗ ಆ ಪಾತ್ರನೇ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಹಾಗೆ ಅನಾಹಿತ ಪಾತ್ರ ನನ್ನ ಹುಡ್ಕೊಂಡು ಬಂತು. ಹೆಸರು ಅನಾಹಿತನಾ? ಅನಾಹಿತ. ಓಕೆ, ಅವರು ರಾತೆ, ನೀವು ಅನಾಹಿತ. ಎಲ್ಲಿ ಕಾಂಬಿನೇಷನ್ ಬರ್ತಾ ಇದ್ದಂತ ನೋಡ್ತಾ ಇದ್ದೀನಿ ಈಗ. ಇಂಟ್ರೆಸ್ಟಿಂಗ್ ಮೇಡಮ್. ಅಂದರೆ ಈಗ ಈ ಥರ ಒಂದು ಸಬ್ಜೆಕ್ಟ್ ಮಾಡ್ಕೊಳ್ಳೋಕ್ಕೆ ಪ್ರೊಡಕ್ಷನ್ ಇಂಪಾರ್ಟೆಂಟಾ, ಕತೆ ಇಂಪಾರ್ಟೆಂಟಾ ನಿಮ್ಮ ಪ್ರಕಾರ? ಈ ಥರ ಒಂದು ಸಬ್ಜೆಕ್ಟ್ ಮಾಡೋಕ್ಕೆ ಸಿನಿಮಾದ ಮೇಲೆ ಇರುವಂಥ ಒಲವು ಇಂಪಾರ್ಟೆಂಟ್. ನೀನು ಯಾವ ಕ್ಷೇತ್ರದಲ್ಲಿ ಇರ್ತೀಯ ಅನ್ನೋದಲ್ಲ. ನೀನು ಪ್ರೊಡ್ಯೂಸ್ ಮಾಡ್ತಿದ್ಯಾ ಅಂತಂದ್ರು ಸಿನಿಮಾ ಮೇಲೆ ನಿಂಗೆ ಒಲವಿರಬೇಕು. ಕಥೆ ಬರಿತಿದ್ಯಾ ಅಂತಂದ್ರು ಅದನ್ನ ಎಷ್ಟು ಅಪ್ಕೊಂಡು ನೀನು ಬರಿತೀಯ ಅನ್ನೋದು ಇಂಪಾರ್ಟೆಂಟ್. ಅಭಿನಯಿಸ್ತಿದ್ಯಾ ಅಂತ ಹೇಳಿದ್ರು ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಒಲವಿದೆಯಲ್ಲ, ತುಂಬಾ ಇಂಪಾರ್ಟೆಂಟು. ಹೇಗೆ ಬೇಕಾದ್ರೂ ಅವಾಗ ನುಗ್ಗಬಹುದು ನೀನು ಅಂತ ನಾನು ಅಂದ್ಕೊಂಡಿದ್ದೆ. ಸೂಪರ್. ನನ್ಗೆ ಯಾಕೆ ಡೌಟ್ ಅಂದರೆ, ರಕ್ಷಿತ್ ಸರ್ಗೋಸ್ಕರ ಒಪ್ಕೊಂಡಿರ್ಬೋದು ಅಂಕಿತ್ ಅವರು ಅಂತ ನನಗೆ. ಇಲ್ಲ, ನನಗೆ ಆಡಿಯನ್ಸ್ಗೂ ಇರುತ್ತೆ ಕೆಲವೊಬ್ರಿಗೆ. ಹೌದು, ಇಲ್ಲ ನನಗೆ ಗೊತ್ತೇ ಇರಲಿಲ್ಲ ಇದು ಪರಂಬ ಸ್ಟುಡಿಯೋಸ್ ಇಂದ ಬಂದಿರೋ ಕಥೆ ಅಂತ ನನಗೆ ಗೊತ್ತಿರಲಿಲ್ಲ. ಮೊದಲನೇದಾಗಿ ನನ್ನ ನಿರ್ದೇಶಕರು ನನ್ನ ಬಂದು ಭೇಟಿ ಮಾಡಿದಾಗ ನಮ್ಮ ಮನೆಗೆ ಅವ್ರನ್ನ ಕರೆದಿದ್ದು. ನಾನು ಈ ಥರ ಏನೋ ಕಥೆ ಇದೆ ಹೇಳಬೇಕು ಅಂತಂದಾಗ ಮನೆಗೆ ಕರೆದಿದ್ದು. ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನನಗೆ. ಸರಿ ಆಯಿತು ಅಂತ ಹೇಳಿದೆ. ಆ್ಯಂಡ್ ಅವರು ಕಥೆನೂ ಕೂಡ ಹೇಳಲಿಲ್ಲ ನನಗೆ. ಹಾಗೆ ಈಗ ನೀವು ಹೇಗೆ ಮಾತಾಡ್ತಿದ್ದೀವಿ ಈ ರೀತಿ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡಿ ಒಂದು ಅರ್ಧ ಗಂಟೆ ಸರಿ ಆಯಿತು ಅಂತ ಹೊರಟುಬಿಟ್ರು ಅಷ್ಟೇ. ಅದಾದ ನಂತರ ನಮ್ಮ ಆಫೀಸಿಗೆ ಬರೋಕ್ಕಾಗುತ್ತಾ, ಕಥೆ ಓದಬೇಕು ನಾನು ನಿಮಗೆ ಅಂತ. ಸರಿ ಸರ್, ಲೊಕೇಶನ್ ಕಳಿಸಿ ಬರ್ತೀನಿ ಅಂತ. ಆಗ ನನಗೆ ಇದು SBI ಅಂತ ಇಲ್ಲಿದೆಯಲ್ಲ, ಇದು ಲೊಕೇಶನ್ ಅಂತ. ಇಲ್ಲಿಗೆ ಬಂದರೆ ಏನು, ನಾನು ಸುತ್ತ ಹುಡುಕ್ತಾ ಇದ್ದೀನಿ, ಬೇರೆ ಯಾವುದೋ ಜಾಗ ಇರಬೇಕು. ಹಾಗನ್ಸ್ತು. ಹಾಗೆ ಮೇಲ್ಗಡೆ ಬಂದು ಅದೇ ಇದು ರಕ್ಷಿತ್ ಸರ್ ಮೂವಿ, ಅದಕ್ಕಾಗಿ ಒಪ್ಕೊಂಡೆ ಅನ್ನೋದಲ್ಲ, ಕಥೆ ತುಂಬಾ ಚೆನ್ನಾಗಿದೆ. ನೀವು ಸಿನಿಮಾ ಹೋಗಿ ನೋಡುವಾಗ ನಾವು ಟ್ರೈಲರ್ ನೋಡಿದಾಗೂ ಬಹಳಷ್ಟು ಲೇಯರ್ಸ್ ಓಪನ್ ಆಗ್ತಾ ಇರ್ತದೆ. ಕೆಲವೊಂದು ಸಿನಿಮಾ ಏನಂತೆ ಒಂದು ಲವ್ ಪ್ಯಾಟರ್ನ್ ಇರುತ್ತೆ, ಇಲ್ಲ ಒಂದು ಫೈಟ್ ಆಕ್ಷನ್ ಆ ಥರದ್ದು ಇರುತ್ತೆ. ಕೆಲವೊಂದು ಸಿನಿಮಾಗಳು ಇಲ್ಲೇನೋ ಇದೆ ಅನ್ನೋದೇ ಹೇಳ್ತಾ ಇರ್ತದೆ. ಮೈಂಡ್ಗಾಗ್ಲಿ ಮನಸ್ಸಿಗಾಗ್ಲಿ ಆಲ್ಮೋಸ್ಟ್ ಹೇಳ್ತಾ ಇರ್ತದೆ ಇಲ್ಲೇನೋ ಇದೆ, ಇಲ್ಲೇನೋ ಇದೆ. ಹಾಗೆ ಟ್ರೈಲರ್ ನೋಡಿದಾಗೂ ನನಗೇನೆ ಬಹಳಷ್ಟು ಲೇಯರ್ಸ್ ಓಪನ್ ಆಯ್ತಾ ಇತ್ತು. ವೆರಿ ಟ್ರೂ. ಅಂದರೆ ನಿಮಗೆ ಒಬ್ಬ ಹೀರೋದಲ್ಲಿ ವಿಲನ್ನು ಇದ್ದಾನೆ, ಆ್ಯಕ್ಷನು ಇದೆ, ಒಂದು ಎಮೋಷ್ನಲ್ಲು ತೋರಿಸ್ತಾ ಇದ್ದಾನೆ, ಒಬ್ಬ ಸ್ಪೋರ್ಟ್ಸ್ ಮ್ಯಾನು ಇದ್ದಾನೆ, ಅಲ್ಲಿ ಒಬ್ಬ ಲವರ್ಸ್ಗೋಸ್ಕರ ಚೇಂಜನು ಆಗ್ಬೋದೇನೋ, ಆ ಥರದ್ದೆಲ್ಲ ಇದೆ. ಸೊ ಈ ಥರ ಲೇಯರ್ಸು ಇರೋವಂಥ ಸಿನಿಮಾಗಳು ಎಷ್ಟು ಮುಖ್ಯ ಇವಾಗಿನ OTT ಆಗಲಿ, ತುಂಬ ಕಾಂಪಿಟೇಷನ್ ಇರೋದ್ರಿಂದ ಎಷ್ಟು ಮುಖ್ಯ ಆಗುತ್ತೆ ಈ ಥರದ್ದು. ನೋಡಿ, ಎಷ್ಟು ಚೆನ್ನಾಗಿ ನೀವು ಅಬ್ಸರ್ವ್ ಮಾಡಿದ್ದೀರಾ. ಈಗಿನ ಕಾಲದಲ್ಲಿ ಕೆಲವು ಸಿನಿಮಾಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ನಾವೆಲ್ಲ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇರೋದ್ರಿಂದ ಈಗ ನಾವು 5 ಸೆಕೆಂಡ್ ಅಥವಾ ಮ್ಯಾಕ್ಸಿಮಮ್ ಒಂದು 6 ಸೆಕೆಂಡ್ ತಗೋತೀವಿ ಆ ರೀಲ್ನ ನೋಡಬೇಕೋ ಬೇಡವೋ ಅಂತ. ಸುಮ್ಮನೆ ಸ್ಕ್ರಾಲ್ ಮಾಡ್ತೀವಿ. ಅದಿನ್ನೂ ನಮಗೆ ಆ ಭಾವನೆ ಅನ್ನೋದು ಸಿಂಕಿನ್ ಆಗಬೇಕು. ಹಳೇ ಕಾಲದ ಸಿನಿಮಾಗಳನ್ನ ನಾವು ನೋಡ್ಕೊಂಡು ಬಂದರೆ, ಒಂದು ಸೀನನ್ನು ತೋರಿಸುವಾಗ ಅವ್ನು ಹೇಗೆ ನಡ್ಕೊಂಡು ಬರ್ತಾನೆ, ಎಲ್ಲಿ ಕೂತ, ಎಷ್ಟೊತ್ತು ತಗೋತಾನೆ ಮಾತಾಡೋದಕ್ಕೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ನೀವು ಟ್ರೈಲರ್ನಲ್ಲೇ ಸಿಡ್ ಅನ್ನೋ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅರ್ಥ ಆಗಿರೋದಕ್ಕೆ ಕಾರಣ, ನಿಮಗೆ ನಿಮ್ಮ ತಲೆಯಿಂದ ನಿಮ್ಮ ಮನಸ್ಸಿಗೆ ಆ ಭಾವನೆ ಹೊಕ್ಕಿದೆ. ಸೆಟಲ್ ಆಗೋದಕ್ಕೆ ಬಿಡಬೇಕು. ಈ ಸಿನಿಮಾ ಅದೇ ಥರ ಇರೋದು. ಆ್ಯಂಡ್ ಅದು ತುಂಬ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ಅಲ್ವಾ, ಈ ಥರ ಒಂದು ಸಿನಿಮಾ ಮಾಡೋದಾಗ್ಲಿ ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ತುಂಬ ಮುಖ್ಯ. ಯಾಕಂದರೆ ಸಿನಿಮಾ ಇರೋದು ನಮ್ಮ ಮನಸ್ಸಲ್ಲಿರೋ ಅಂಥ ಭಾವನೆನ ಮುಟ್ಟಿಸೋದಕ್ಕೆ, ಅಥವಾ ಅದು ಹಿಂಗೆ ಅನಿಸ್ಬೇಕು.
ಹಿಂಗ್ ಚೇಂಜ್ ಆಯ್ತು ಅನ್ನಲ್ಲ ಪಟ್ ಪಟ್ ಕಿಟ್ ಕಿಟ್, ಅದಕ್ಕಿಂತ ಅದು ಒಂದು ವಿಭಿನ್ನವಾದ ಎಂಟರ್ಟೈನ್ಮೆಂಟ್ ಆಗುತ್ತೆ. ಇದು ಇನ್ನು ವಿಭಿನ್ನವಾದ ಹಳೆ ಸಿನಿಮಾಗಳು. ಈಗ ಅಮೆರಿಕ ಬಂತು, ಅಮೃತ ವರ್ಷಿಣಿ ಬಂತು. ಅದರಲ್ಲಿ ನೀನು ಕಥೆಗೆ ಹೊಕ್ಕದಾಗ ನಿನಗೆ ಹೇಗೆ ಕಾಣಿಸುತ್ತೆ ಹಾಗೆ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರೆ ನೀವು ಟ್ರೈಲರ್ ಅಲ್ಲಿ ಸಿದ್ಧಾರ್ಥ ಪಾತ್ರದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿ ಕಥೆ ಬಗ್ಗೆ ಇನ್ನೇನೋ ಇದೆ ಅಂತ ಅನ್ಸೋದಕ್ಕೆ ಭಾವನೆ ಒಳಗಡೆ ಹೋಗಿರೋದೇ ಕಾರಣ. ಸೊ ಆ ಥರ ಕಥೆ ಬರ್ದಿದ್ದಾರೆ ನಮ್ಮ ಸರ್. ಅಂದರೆ ನಾವು ಆ್ಯಕ್ಚುಲಿ ರೀಲ್ಸ್ ಎಲ್ಲ ನೋಡಬೇಕಾದ್ರೆ 10 ಸೆಕೆಂಡ್ ಇರುತ್ತೆ, ಮತ್ತೆ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಆಸ್ ಅ ಮೈಂಡ್ ಕೂಡ ಚೇಂಜ್ ಕೇಳ್ತಾ ಇರ್ತದೆ, ಚೇಂಜ್ ಕೇಳುತ್ತೆ. ನಾವು ಥಿಯೇಟ್ರಿಗೆ ಹೋದಾಗೂ ಅದೇ ಕಥೆ ಅದನ್ನೇ ಸ್ಟೋರಿ ಹೇಳ್ತಾ ಇದ್ರು ಕೂಡ ನಮ್ಮ ಮೈಂಡ್ ಸೆಟ್ ಮತ್ತೆ ಮೊಬೈಲ್ಗೆ ಹೋಗುತ್ತೆ. ಆ ಥರ ಇಲ್ಲಿ ಸ್ಟೋರಿ ವೈಸ್ ಸ್ಕ್ರೀನ್ ಪ್ಲೇ ಆಗಲಿ ಯಾವ ಥರ ಚೇಂಜಸ್ ಇದೆ ಅಂತ ನನಗೆ. ನೀವು ಹೇಳಿದ್ರಲ್ಲ, ಈಗ ಥಿಯೇಟರ್ಗೆ ಹೋಗಿ ಮೊಬೈಲ್ ನೋಡೋದು ಅದು ಪದ್ಧತಿನೇ ಅಲ್ಲ, ಥಿಯೇಟರ್ನ ಸಂಸ್ಕೃತಿನೇ ಅದಲ್ಲ ಅಥವಾ ಸಂಸ್ಕಾರನೇ ಅದಲ್ಲ. ನೀನು ಥಿಯೇಟರ್ಗೆ ಹೋಗಿ ಕೂತಾಗ ಬೇಗ ಗುರು ಬೇಗ ಹೋಗು ನೀನು, ನೆಕ್ಸ್ಟ್ ಏನಾಗುತ್ತಪ್ಪ ಇವನಿಗೆ ಅನ್ನೋ ಒಂದು ಯೋಚನೆ ಇದೆಯಲ್ಲ, ಅದು ನಮಗೆ ಬಂದಿರೋದಕ್ಕೆ ಕಾರಣ ಏನಂದ್ರೆ ನಮಗೆ ಪೇಷನ್ಸ್ ಇಲ್ಲ. ಈಗ ನೆಕ್ಸ್ಟ್ ಏನು ಕೂತ್ಕೊಂಡು ಯೋಚನೆ ಮಾಡಬೇಕು. ಬಟ್ ನಮ್ಮ ಸಿನಿಮಾದಲ್ಲಿ ಆ ಒಂದು ಯೋಚನೆಗೂ ಮತ್ತೆ ಇಲ್ಲ, ನಾವು ಹಳೆ ಥರ ಸಿನಿಮಾನೂ ತರ್ತೀವಿ. ಆ ಕಡೆಯಿಂದ ಈ ಕಡೆ ಸೂಕ್ಷ್ಮವಾಗಿ ಕೆಲಸ, ಎಡಿಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ವಿಷಯಗಳಲ್ಲಿ. ಮೊಬೈಲ್ಗೆ ನೀವು ಖಂಡಿತ ಹೋಗೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕುತೂಹಲ ಇರುತ್ತೆ, ಜೊತೆಗೆ ಬೇರೆ ಕಡೆ ಗಮನ ವಹಿಸ್ಬೇಕು ಅಂತ ಖಂಡಿತ ನಮ್ಮ ಸಿನಿಮಾ ಅನ್ಸೋದಿಲ್ಲ. ಯಾಕಂದರೆ ನಮ್ಮ ಎಡಿಟರ್ ರಕ್ಷಿತ್ ಅಂತ ಈ ಜನರ ನಾಡಿಯನ್ನು ಹಿಡಿಯೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ಪಲ್ಸ್ ಅಂತ ಹೇಳ್ತಾರಲ್ಲ, ಪಲ್ಸ್ ಆಫ್ ದ ಮೂವಿ, ಈ ಥರ ಹಿಂಗೆ ಹೋಗಬೇಕು ಒಂದು ವೇವಲ್ಲಿ ಅಂತ ಹೇಳ್ತಾರಲ್ಲ, ಆ ವೇವ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಮ್ಮ ಕಥೆಯಲ್ಲಿ. ಖಂಡಿತ ಮೊಬೈಲ್ ಏನ್ ಗೊತ್ತಾ, ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕು. ಈ ನಮ್ಮ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ನೋಡಿ ಅದು ನಾವು ಕೊಡೋ ಗೌರವ. ಆ ಇಡೀ ತಂಡಕ್ಕೆ ಒಂದು 2-3 ವರ್ಷ ಶ್ರಮ ವಹಿಸಿರುತ್ತೆ. ಆ ತಂಡಕ್ಕೆ ನಾವು ಕೊಡೋ ಗೌರವ. ಸ್ವಿಚ್ ಆಫ್ ಮಾಡಿಬಿಟ್ಟು ಥಿಯೇಟರಲ್ಲಿ ಮೇಡಮ್. ಅಂದರೆ ಇನ್ನೊಂದು ಹೀರೋ ಕ್ರಿಕೆಟರ್ ಆಗಿರ್ತಾನೆ, ಆಮೇಲೆ ಫುಟ್ಬಾಲ್ ಆಗಕ್ಕೆ ಹೀರೋಯಿನ್ಗೋಸ್ಕರ ಫುಟ್ಬಾಲ್ ಮಾಡ್ತೀನಿ. ನೀವಿದ್ದ ಕ್ರಿಕೆಟರ್ ಆಗಿರ್ತಾನೆ, ನಂಗೆ ಗೊತ್ತಿಲ್ಲ. ನಿಮ್ಮ ಪೋರ್ಷನ್ ಹಂಗೆ ಇತ್ತು, ನಾನು ನೋಡ್ದಂಗೆ ಕ್ರಿಕೆಟರ್ ಆಗಿದ್ದೆ. ಆಮೇಲೆ ಮಯೂರಿ ಅವ್ರು ಬಂದಾಗ ನಾನು ಫುಟ್ಬಾಲ್. ಸೊ ಈ ಕ್ಯಾರೆಕ್ಟರ್ ಡಿಸೈನ್ ಹೇಗಿದೆ ಅಂತ ನನಗೆ. ಅಂದ್ರೆ ಇದು ಯಾವ ಪಾತ್ರದ ಕ್ಯಾರೆಕ್ಟರ್, ನಂದ, ಸಿಡ್ಡದ ಅಥವಾ ಮಯೂರಿ ಅವ್ರದ? ನಿಮ್ದು. ನನ್ನ ಪಾತ್ರದ ಡಿಸೈನ್ ಹೇಗೆ ಅಂದ್ರೆ, ಈಗ ನನ್ನ ಪಾತ್ರ ಏನು ಅಂತ ಹೇಳ್ಬೇಕಾ ನಿಮ್ಗೆ? ಪಾತ್ರದ ಹೆಸರು ಅನಾಹಿತ. ಅಂದ್ರೆ ನೀವು ಫಸ್ಟ್ ಎಂಟ್ರಿ ಕೂಡ ತುಂಬಾ ಗ್ಲಾಮರ್ ಆಗಿ ಸಖತ್ತಾಗಿ ಬರ್ತೀರಾ, ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಅದಕ್ಕೆ ನಿಮ್ಗೆ ಪಾತ್ರ ಹೇಗಿರುತ್ತೆ ಅನ್ನೋದು ನನಗೆ ಡೌಟ್ ಸ್ವಲ್ಪ. ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬರುತ್ತಾ, ಸೆಕೆಂಡ್ ಹಾಫ್ ಅಲ್ಲಿ ಬರುತ್ತಾ, ಇಡೀ ಸಿನಿಮಾ ಆಗುತ್ತಾ ಜರ್ನಿ, ಆ ಥರ ಎಲ್ಲ ಕ್ವಶನ್ ಇದೆ ನನಗೆ. ಇದನ್ನೆಲ್ಲ ನಾವು ಹೇಳೋ ಹಾಗಿಲ್ಲ. ನನ್ನ ಪ್ರಕಾರ ಸೆಕೆಂಡ್ ಹಾಫ್ ಅಲ್ಲಿ ಬರ್ಬೋದು ಅಂಕಿತ್ ಅವ್ರ. ಏನೋ ನೋಡೋಣ ಬನ್ನಿ, ಸೆಪ್ಟೆಂಬರ್ 5th ಅಂತ ರಿಲೀಸ್ ಆಗ್ತಿರೋದು. ಬನ್ನಿ ಹೋಗಿ ತಿಳ್ಕೊಳ್ಳೋಣ ವಿಷಯ. ಅಂಕಿತ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾಳ, ಫಸ್ಟ್ ಹಾಫ್ ಅಲ್ಲಿ ಬರ್ತಾಳ ಅಂತ. ಈ ತರ ಕ್ಯಾರೆಕ್ಟರ್ ಡಿಸೈನ್ ಮೇಡಮ್ ಎಷ್ಟು ಚೇಂಜಸ್ ಕೊಡುತ್ತೆ ಸಿನಿಮಾದಲ್ಲಿ ಅಂತ? ತುಂಬಾ ಕೊಡುತ್ತೆ ಸರ್. ಕ್ಯಾರೆಕ್ಟರ್ ಕಥೆ ತಗೊಂಡು ಹೋಗೋ ರೀತಿ ಮತ್ತೆ ಕ್ಯಾರೆಕ್ಟರ್ ಡಿಸೈನ್ ಏನ್ ಮಾತಾಡ್ತಿದ್ದೀರಾ, ತುಂಬಾ ಆಳಕ್ಕೆ ಇಳಿದು ಕಥೆಯನ್ನ ಬರೆಯೋದಲ್ದೆ ಪಾತ್ರ ಹೇಗಿರ್ಬೇಕು. ಅಂದ್ರೆ ಈಗ ನೀವು ಹಿಂಗೆ ನಿಂತ್ಕೊಂಡಿದ್ದೀರಾ, ಈ ಥರ ವೈಟ್ ಕಲರ್ದೇ ಹಾಕಿರ್ತಾನೆ, ಹಿಂಗೆ ಅವ್ನ ಕೈ ಕಟ್ಕೊಳ್ಳೋದು, ಹೌದು ಮೇಡಮ್ ಹೌದು ಅಂತ ಈಗೇನು ಮಾತಾಡ್ತಿದ್ರಲ್ವಾ, ಇಷ್ಟು ಡೀಟೇಲನ್ನು ನಮ್ಮ ನಿರ್ದೇಶಕರು, ಪಾತ್ರದ ಪರಿಚಯ ಅಷ್ಟೇ ಅಲ್ಲ, ಅದಕ್ಕೆ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಪೋಷಣೆ ಮಾಡ್ತಾರೆ ಗೊತ್ತಾ, ಪಾತ್ರದ ಪೋಷಣೆ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಕಥೆಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಿನಿಮಾವನ್ನು ನೀವು ನೋಡೋದು 2.5 ಗಂಟೆ 3 ಗಂಟೆ. ಒಂದು ಹೀರೋಯಿನ್ ಆಗಲಿ ಅಥವಾ ಹೀರೋ ಆಗಲಿ ಅಥವಾ ಯಾವುದೇ ಪಾತ್ರ ಆಗಲಿ ಮ್ಯಾಕ್ಸಿಮಮ್ 20 ಸೀನ್ಗಳಲ್ಲಿ ನಾವು ಇರ್ತೀವಿ. 20 ಸೀನ್ಗಳಲ್ಲಿ ಯಾವ ರೀತಿ ನಾವು ಅಭಿನಯ ಮಾಡಬೇಕು ಅಂತ ಹೇಳಿದ್ರೆ, ಮನೆಗೆ ಹೋದ್ಮೇಲೆ ಅನಾಹಿತ ಹೇಗೆ ಹೇಳೋಣ, ಈಗ ಅನಾಹಿತ ಇದ್ದಿದ್ರೆ ಹೀಗೆ ಮಾಡಿರೋಳಲ್ವಾ, ಅನಾಹಿತ ಹಂಗೆ ಮಾಡ್ತಾಳೆ. ಬಟ್ ರಾಧೆ ಹಂಗಲ್ಲ, ರಾಧೆ ಹಿಂಗೆ ಮಾಡೋಳು. ಈ ಥರ ನಮಗೆ ಅನಿಸ್ಬೇಕು ಅಂತ ಹೇಳಿದ್ರೆ ಆ 20 ಸೀನ್ಗಳಲ್ಲಿ ನಾವು ತೋರಿಸಿರ್ಬೇಕು ಆ ಪಾತ್ರ ಏನು ಅಂತ. ಅದನ್ನು ತೋರಿಸೋದಕ್ಕೆ ಹಿಂದೆ ತುಂಬ ಹೋಮ್ವರ್ಕ್ ಇರಬೇಕು. ನೀ ಸುಮ್ಮನೆ ಹೆಂಗೋ ಬಂದು ನಿಂತ್ಕೊಳ್ಳೋದ, ನೀನು ಯಾಕೆ ಹಂಗೆ ಬಂದು ನಿಂತ್ಕೋತೀಯಾ, ನಿನ್ನ ಹಿಂದೆ ಇರೋ ಹಿಸ್ಟ್ರಿ ಏನು, ನಿನ್ನ ಪಾತ್ರ ಏನು ಅಂತ ನಿನಗೆ ಗೊತ್ತಿರಬೇಕು. ಕ್ಯಾರೆಕ್ಟರ್ನ ಅಥವಾ ಪಾತ್ರವನ್ನು ಡಿಸೈನ್ ಮಾಡೋದಿದೆಲ್ಲ ತುಂಬ ಇಂಪಾರ್ಟೆಂಟ್ ಸಿನಿಮಾಗೆ. ಅದನ್ನು ನಾವು ಮಾಡಿದ್ದೀವಿ. ಯಾವ ಪಾತ್ರ ಅಂದರೆ ನೀವು ಆಡಿಯನ್ಸ್ ಆಗಿ ನೀವು ಆ್ಯಕ್ಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಅನ್ಕೋಬಿಡಿ, ಆಸ್ ಅ ಆಡಿಯನ್ಸ್ ಆಗಿ ಯಾವ ಪಾತ್ರ ಕಾಡುತ್ತೆ ಅಂತ ನಿಮ್ಗೆ ಪ್ರಕಾರ? ಯಾವ ಪಾತ್ರ ಕಾಡುತ್ತೆ ಅಂದರೆ ನಾನು ಥಿಯೇಟ್ರಿಂದ ಈಚೆ ಹೋಗ್ಬೇಕಾದ್ರೆ ನಾನು ಅನಾಹಿತ ಪಾರ್ಟ್ ಮಾಡಿರೋದ್ರಿಂದ ಈಗಲೂ ನನಗೆ ಅನಾಹಿತ ಕಾಡ್ತಾಳೆ ಇವತ್ತಿನವರೆಗೂ. ಆ್ಯಂಡ್ ಎಷ್ಟೋ ವಿಷಯಗಳಲ್ಲಿ ನಾನು ನನ್ನನ್ನು ಅವಳಿಗೆ
ರಿಲೇಟ್ ಮಾಡ್ಕೊಳ್ಳೋದಕ್ಕಾಯ್ತು. ಕಥೆ ಓದಿದಾಗಲಿ ವರ್ಕ್ ಮಾಡುವಾಗಲಿ ಅನಾಹಿತ ಒಂಥರ ನನ್ನ ಮನಸ್ಸು. ಅನಾಹಿತ ಇಸ್ ಹೆಣ್ಮಕ್ಳಿಗೆ ಏನಾದ್ರು ತುಂಬಾ ಕಾಡ್ತಾಳ? ಹೆಣ್ಮಕ್ಳಿಗೆ ಕಾಡ್ತಾಳ, ಗಂಡು ಮಕ್ಳಿಗೆ ಕಾಡ್ತಾಳ, ಎಲ್ರಿಗೂ ಕಾಡ್ತಾಳ, ನನಗೆ ಗೊತ್ತಿಲ್ಲ. ನೀವು ಕಥೆ ಬಗ್ಗೆ ಕೇಳ್ತಾ ಇದೀರಾ ಇಂಡೈರೆಕ್ಟ್ ಆಗಿ. ಟ್ರೈ ಮಾಡ್ತಾ ಇದ್ದೀನಿ ಕ್ಯೂರಿಯಾಸಿಟಿ. ನಮ್ಮ ಆಡಿಯನ್ಸ್ಗೆ ಕ್ಯೂರಿಯಾಸಿಟಿ ಬರ್ಬೇಕಲ್ಲ ಸಿನಿಮಾ ಬಗ್ಗೆ. ಹೌದು, ಕ್ಯೂರಿಯಾಸಿಟಿ ಹೀಗೆ ಇರಲಿ. ಇದೇ ನಿಮ್ಗೆ ಇದು ಏನಿದೆಯಲ್ಲ ಇದು ಕರೆಕ್ಟ್ ಆಗಿದೆ. ಸಿನಿಮಾ ನೋಡೋರ್ಗೆ ಇದ್ದೇ ಕ್ಯೂರಿಯಾಸಿಟಿ ಇರಬೇಕು ಅಷ್ಟೇ. ಕಾಡಿಸೋ ಅಂತಹ ಪಾತ್ರಗಳು ತುಂಬಾ ಇದೆ ಸರ್. ಈಗ ನನಗೆ ಅನಾಹಿತ ಪಾತ್ರ ಕಾಡುತ್ತೆ. ನಾನು ಹೇಳ್ತೀನಿ, ನೀವು ಸಿಡ್ ಬಗ್ಗೆ ಮಾತಾಡಿದ್ರಿ ಅಲ್ವಾ, ಅವನು ಕ್ರಿಕೆಟರ್ ಆಗಿದ್ದ, ಫುಟ್ಬಾಲರ್, ನಿಮಗೆ ಸಿಡ್ ಪಾತ್ರ ಕಾಡುತ್ತೆ, ಇನ್ಯಾರಿಗೋ ರಾಧೆ ಪಾತ್ರ ಕಾಡುತ್ತೆ. ನಮ್ಮ ಕಥೆಯಲ್ಲಿ ಪ್ರತಿಯೊಂದು ಪಾತ್ರನೂ ಏನಂತ ಹೇಳಿದ್ರೆ ಪ್ರೀತಿನ ಬೇರೆ ರೀತಿ ತೋರಿಸಿದೆ. ಅನಾಹಿತ ಪ್ರೀತಿ ಮಾಡೋ ರೀತಿನೇ ಬೇರೆ, ಸಿಡ್ ಪ್ರೀತಿ ಮಾಡೋ ರೀತಿನೇ ಬೇರೆ. ಸೊ ಹೀಗೆ ಯಾರು ಯಾವ ಪ್ರೀತಿಗೆ ಕನೆಕ್ಟ್ ಆಗ್ತಾರೆ ಅವ್ರಿಗೆ ಆ ಪಾತ್ರ ಕಾಡುತ್ತೆ. ಆದ್ರೆ ಒಂದ್ ಹೇಳ್ಬೇಕು ನೀವು, ಯಾವ್ದು ಕಾಡುತ್ತೆ? ನನಗೆ ಅನಾಹಿತ, ನಿಮ್ಗೆ ಸಿಡ್. ನನಗೆ ಸಿದ್ದು. ರಾಧೆ ಯಾರಿಗೆ ಅಂತ ಆಡಿಯನ್ಸ್ ಹೇಳ್ತಾರೆ. ಮೇಡಮ್ ಅಂದ್ರೆ ಈಗ ನಾವು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ಲೇಬೇಕು. ನಾನು ಆಸ್ ಅ ಪ್ರೊಡ್ಯೂಸರ್, ಪ್ರೊಡಕ್ಷನ್ ಅಂದ್ರೆ ಅಲ್ಲಿ ಕ್ವಾಲಿಟಿ ಇರುತ್ತೆ, ಮತ್ತೆ ಅಷ್ಟೇ ಆಕ್ಟರ್ಸ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಓ ಅಪ್ಪ, ನಿಜವಾಗ್ಲೂ ನಾನು ಕೇಳಿರೋ ಮಾತು ಅಷ್ಟೆ. ನಾನು ಇನ್ನೂ ಡೈರೆಕ್ಟಾಗಿ ನೋಡಲಿಲ್ಲ, ಆ ಆಪರ್ಚುನಿಟಿ ಬಂದಿಲ್ಲ ನನಗಿನ್ನು, ಅದಕ್ಕೆ. ಸೊ ಅದಕ್ಕೋಸ್ಕರ ಆ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀರಾ? ಆ ಕ್ವಾಲಿಟಿ ಸಿನಿಮಾ ಫ್ಯಾಷನ್ ಬಗ್ಗೆ. ಐ ಥಿಂಕ್ ಪರಂಬಾ ಸ್ಟುಡಿಯೋಸ್ ಅಂತ ಏನು ಮಾತಾಡ್ತೀವಿ, ಸುಮ್ಮನೆ ಮಾತಾಡೋದಿಲ್ಲ. ಈಗ ನೀವು ಹೇಳಿದ್ರಿ ನಾನು ಒಳಗಡೆ ಇನ್ನೂ ಬಂದಿಲ್ಲ, ಆದರೆ ನಾವೆಲ್ಲ ಈ ಥರ ಮಾತಾಡ್ಕೋತೀವಿ ಅಂತ. ಅಷ್ಟು ಒಂದು ಸಂದೇಶವನ್ನು ಕೊಡ್ತಿರೋ ಅಂತಹ ಪ್ರೊಡಕ್ಷನ್ ಹೌಸ್. ನಾವಿಲ್ಲಿ ಕೆಲಸ ಮಾಡಿರಲಿ ಅಥವಾ ಮಾಡಿಲ್ಲದೆ ಇರಲಿ, ಪರಂಬಾ ಅಪ್ಪ ಅಂತ ಮಾತಾಡಬೇಕು ಅಂತಂದರೆ ಖಂಡಿತ ಅದರಲ್ಲಿರೋ ಅಂಥ ಒಂದು ಎನರ್ಜಿನೇ ಬೇರೆ. ನಾನು ಈಗ ಆ ಒಂದು ಚೌಕಟ್ಟಿನಲ್ಲಿ ನಿಂತಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ಇದೊಂಥರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತಾರಲ್ಲ, ಆ್ಯಕ್ಟಿಂಗ್ಗೆ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಯಾರಿಗೆ ಇಲ್ಲಿ ಅವಕಾಶ ಸಿಗುತ್ತೋ ನಟನೆ ಮಾಡೋದಕ್ಕೆ, ಒಂದು ಪಾತ್ರ ಪರಿಚಯ ಆಗಲಿ, ಪಾತ್ರ ಪೋಷಣೆ ಆಗಲಿ, ಪಾತ್ರದೊಳಗೆ ಹೊಕ್ಕೋದಾಗಲಿ, ಅಥವಾ ಪಾತ್ರದ ಬಗ್ಗೆನೇ ಆಲೋಚನೆ ಮಾಡ್ತಿರೋದಾಗಲಿ, ಯಾವ ರೀತಿ ಆಲೋಚನೆ ಮಾಡಬೇಕು ಇದನ್ನೆಲ್ಲ ಬಿಡಿಸಿ 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 ಹೇಳ್ಕೊಡೋ ಅಂಥ ಒಂದು ಗುರು, ಒಂದು ಟೀಚರ್ ಅಂತ ಹೇಳ್ತಾರಲ್ಲ ಆ ಥರ. ಬರೀ ರಕ್ಷಿತ್ ಶೆಟ್ಟಿ ಸರ್ ಅಷ್ಟೇ ಅಲ್ಲ, ಇಲ್ಲಿ ಕೆಲಸ ಮಾಡೋ ಅಂಥ ಎಲ್ಲ ತಂತ್ರಜ್ಞರು ಕೂಡ ಅದೇ ಥರ ಕೆಲಸ ಮಾಡ್ತಾರೆ. ಆ್ಯಂಡ್ ಓವರ್ ಆಲ್ ಯಾತಕ್ಕಾಗಿ ಮಾಡ್ತಾರೆ ಇದನ್ನ, ಇಷ್ಟೊಂದು ಯಾಕಪ್ಪ ಬೇಕು? ಯಾಕಂದರೆ ನನಗಿಷ್ಟ. ಇವರೆಲ್ಲರೂ ಮಾಡೋದೇನಂದರೆ ನನಗೆ ಸಿನಿಮಾ ಇಷ್ಟ, ನಾವು ಸಿನಿಮಾ ಮಾಡಬೇಕಷ್ಟೇ. ಸಿನಿಮಾ ಚೆನ್ನಾಗಿ ಬರಬೇಕು, ಚೆನ್ನಾಗಿರಬೇಕು. ನಾವೇನು ಪ್ರಾಡಕ್ಟ್ ಕೊಡ್ತೀವಿ ನಮ್ಮ ಮಗುಗೆ ನಾವು ಚೆನ್ನಾಗಿ ಅಲಂಕಾರ ಮಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಚೆನ್ನಾಗಿ ಹೆಲ್ದಿಯಾಗಿರಬೇಕು, ಆರೋಗ್ಯವಾಗಿ ಕಾಣಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಜನರಿದ್ದಾರೆ ಇಲ್ಲಿ. ತುಂಬ ಖುಷಿ ಆಗುತ್ತೆ. ಜೊತೆಗೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಆಭಾರಿ ನಾನು ಯಾವಾಗಲೂ. ಈ ಥರ ಒಂದು ಪರಂಬಾ ಸ್ಟುಡಿಯೋಸ್ನಲ್ಲಿ ನನ್ನ ಆಯ್ಕೆ ಮಾಡಿದಾರಂತೆ. ಇಬ್ಬನಿ ತಬ್ಬಿದ ಎಳೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರಂತೆ. ಥ್ಯಾಂಕ್ ಯು. ಒಳ್ಳೆ ನಟರಿಗೆ ಅಥವಾ ತಂತ್ರಜ್ಞರಿಗೆ ಸರ್ ಒಳ್ಳೆ ಇನ್ಸ್ಟಿಟ್ಯೂಷನ್ ಒಂದು. ಜೊತೆಗೆ ಕ್ವಾಲಿಟಿ ಬಗ್ಗೆ ಹೇಳಿದ್ರಿ ಅಲ್ಲ, ಸಿನಿಮಾ ಅಂದರೆ ಹೀಗಿರಬೇಕು ಅನ್ನೋದ್ರ ಮೇಲಿರೋ ಆ ಒಲವು ಆ ಕ್ವಾಲಿಟಿ ರೂಪದಲ್ಲಿ ಬದಲಾಗ್ತಾ ಇದೆ. ಇನ್ನು ಲಾಸ್ಟ್ 2 ಪ್ರಶ್ನೆ ಕೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂಕಿತ್ ಅವ್ರ ಮೇಲೆ ಹೆವಿ ಕಂಪ್ಲೇಂಟ್ ಇದೆ. ಯಾತಕ್ಕೆ? ಕನ್ನಡ ತುಂಬ ಸಕ್ಕತ್ತಾಗಿ ಮಾತಾಡ್ತಾರೆ ಅಂತ. ಹೌದು, ಹೆವಿ ಸಕ್ಕತ್ತಾಗಿ ಮಾತಾಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕಂಪ್ಲೇಂಟು. ನಾನು ಒಂದೊಂದ್ಸರಿ ಅಂಕಿತ್ ಅವ್ರನ್ನ ಫಾಲೋ ಮಾಡಿಸ್ಬೇಕು ಅಂತ ಅನಿಸ್ತಾ ಇರ್ತದೆ. ಸೋ ಸ್ವೀಟ್. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಜೈ ಭುವನೇಶ್ವರಿ. ಅಷ್ಟೇ, ನಮ್ಮ ಮಾತೃಭಾಷೆ ಅಲ್ವಾ. ಮಾತೃಭಾಷೆಗೆ ಏನಂತ ಹೇಳ್ತಾರೆ, ಯಾವುದೋ ಬಾರ್ಡರಲ್ಲಿ ಗಡಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರೇ ಕನ್ನಡದ ಪರವಾಗಿ ಹೋರಾಡ್ತಿದ್ದೀವಿ ಅಂತ ಅಲ್ಲ. ಕನ್ನಡವನ್ನು ಬಳಸು, ನೀನು ಬೆಳೆಸ್ತೀಯ ಅಷ್ಟೇ. ಕನ್ನಡವನ್ನು ಮಾತಾಡುವಾಗಲೂ ಕೂಡ ನೀನು ಅಚ್ಚುಕಟ್ಟಾಗಿ ಮಾತಾಡಿದ್ರೆ ಅದಕ್ಕೆ ಸಿಗುವಂತಹ ಗೌರವನೇ ಬೇರೆ. ಈಗ ಯಾರೋ ಬಂದಾಗ ಬಂದ್ಯಾ ಅಂತ ಹೇಳೋದಕ್ಕಿಂತ ಬಂದ್ರಾ ಅಂತ ಹೇಗೆ ಹೇಳ್ತೀವಿ, ನೀನು ಕನ್ನಡವನ್ನು ಚೆನ್ನಾಗಿ ಮಾತಾಡಿದ್ರೆ ಕನ್ನಡಕ್ಕೆ ನೀನು ಕೊಡೋ ಗೌರವ ಅಂತ ನಾನು. ಆಮೇಲೆ ಮನ್ಸಿನ ಭಾಷೆ ಅಲ್ಲ ಸರ್, ಮಾತೃಭಾಷೆ, ನಮ್ಮ ಮನೆ ಭಾಷೆ, ನಮ್ಮ ತಾಯಿ ಥರ ಅಪ್ಪಿಕೊಂಡು ಆ ಮಡ್ಲಲ್ಲೇ ಇರಬೇಕು ಅಂತ ಅನ್ಸುತ್ತೆ. ನಾನು ಕನ್ನಡ ಮಾತಾಡ್ತೀನಿ ಅಷ್ಟೇ. ಸೂಪರ್. ನಿಮ್ಮ ಕನ್ನಡಕ್ಕೆ ನಾನು ಫಿದಾ ಆಗಿದ್ದೀನಿ ರೀಸೆಂಟ್ ಆಗಿ. ಥ್ಯಾಂಕ್ ಯು. ಇದೇ ಸೆಪ್ಟೆಂಬರ್ 5ಗೆ ಫಿಲಮ್ ರಿಲೀಸ್ ಆಗ್ತೈತೆ. ನೀವು ನಿಮ್ಮ ಇಷ್ಟಪಡುವಂಥ ಆಡಿಯನ್ಸ್ ತುಂಬ ಜನ ಹೇಳಿದ್ದಾರೆ, ನಿಮ್ಮನ್ನು ಫಾಲೋ ಮಾಡೋದಾಗಲಿ, ನಿಮಗೋಸ್ಕರ ಸಿನಿಮಾಗೆ ಬರೋರು ಇದ್ದಾರೆ ನಾನು ನೋಡ್ದಂಗೆ. ಸೊ ನಿಮಗೋಸ್ಕರ ಸೀರಿಯಲ್ ನೋಡೋದು ಇದ್ದಾರೆ, ನಿಮಗೋಸ್ಕರ ಆ್ಯಂಕರ್ ಮಾಡೋದು ನೋಡೋರು ಇದ್ದಾರೆ. ಸೊ ಇವಾಗ ಥಿಯೇಟ್ರಿಗೆ ಬರೋದು ಕಾಯ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳ್ತೀರಾ ನೀವು ನಿಮ್ಮ
ಅವ್ರನ್ನೆಲ್ಲ ನಾನು ಕಲಾವಿದೆಗೆ ಸಿಕ್ಕಿರುವಂತಹ ಕಣ್ಮಣಿಗಳು ಅಂತ ಕರಿತೀನಿ. ಕಣ್ಮಣಿಗಳಿಗೆ ಯಾವಾಗಲೂ ಶಿರಋಣಿ. ಇದುವರೆಗೂ ನಾನು ಬಂದಿರುವಂತಹ ಹಾದಿಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ನೀವು ಅದಕ್ಕೆ ಪ್ರೋತ್ಸಾಹ ನೀಡಿದ್ದೀರಾ, ಪ್ರೀತಿ ನೀಡಿದ್ದೀರಾ. ಈಗ ನಿಮ್ಮ ಅಂಕಿತಾ ಸಿನಿಮಾದಲ್ಲಿ ಮಾಡ್ತಾ ಇದ್ದಾಳೆ. ಯಾವ ರೀತಿ ಮಾಡಿದಾಳೆ ಅದೆಲ್ಲ ನಿಮಗೆ ಬಿಟ್ಟಿದ್ದು. ನಿಮಗೆ ಕಂಪ್ಲೀಟ್ಲಿ ಅದನ್ನು ಅರ್ಪಣೆ ಮಾಡ್ತೀನಿ. ಕಂಪ್ಲೀಟಾಗಿ ಧಾರೆ ಎರಿತಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ನನಗೆ ಬಂದು ಹೇಳಿ ನಿಮಗೆ ಸಿನಿಮಾ ನೋಡಿದ್ಮೇಲೆ. ಆ್ಯಂಡ್ ಥಿಯೇಟರ್ಗೆ ಹೋಗಿ ನೋಡಿ, ಚಲನಚಿತ್ರ ಮಂದಿರಕ್ಕೆ ಹೋಗಿ ಕನ್ನಡ ಸಿನಿಮಾಗಳನ್ನ ನೋಡೋ ಅಂಥ ಒಂದು ಸಂಸ್ಕೃತಿ ಏನಿತ್ತು ಅದು ಬೆಳಿಬೇಕು ಅನ್ನೋದನ್ನೇ ನಾವೆಲ್ಲರೂ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೀತಿ ಕೊಡ್ತಾಯಿರಿ. ನಾನು ತುಂಬ ನಿಮ್ಮೆಲ್ರಿಗೂ ಖುಷಿ ಪಡಿಸೋದಕ್ಕೆ ನನ್ನ ಕೈಲಾಗುವಷ್ಟು ಕೆಲಸವನ್ನು ನಾನು ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಒಂದೇ ಒಂದು ವರ್ಡು, ನೀವು ತುಂಬ ನನಗೆ ಇಷ್ಟ ಆಯಿತು. ಈಗ ಕಣ್ಮಣಿ ಅಂದ್ರಲ್ಲ ಪ್ರೇಕ್ಷಕರಿಗೆ, ಅದು ವರ್ಡ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್. ಸೋ ಸ್ವೀಟ್. ನೀವು ನನ್ನ ಕಣ್ಮಣಿ ಆಗಿದ್ರೆ. ಥ್ಯಾಂಕ್ ಯು. ಕ್ಯಾಮ್ರಾ ಹಿಂದೆ ಇರೋರು ಕಣ್ಮಣಿನೇ. ಸಿನಿಮಾನ ಇಷ್ಟಪಡೋರು, ಕಲಾವಿದರಿಗೆ ಪ್ರೋತ್ಸಾಹ ಮಾಡೋರು ಎಲ್ಲರೂ ಕಣ್ಮಣಿಗಳೇ. ಕಣ್ಮಣಿಗಳಿಗೆ ದೃಷ್ಟಿ ಅಂತ ಅಷ್ಟೇ. ಥ್ಯಾಂಕ್ ಯು ಮೇಡಮ್.